ಬಿಹಾರದಲ್ಲಿ ನೂತನ ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆ ಅಷ್ಟೇ ಮಹಾಮೈತ್ರಿಗೆ ಅವರು ರಾಜೀನಾಮೆಯನ್ನು ಕೊಡೋ ಮೂಲಕವಾಗಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ರಾಜ್ಯಪಾಲರಿಗೆ. ಈಗ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಬಿಜೆಪಿ ಜೊತೆಗೂಡಿ ನಿತೀಶ್ ಹೊಸ ಸರ್ಕಾರವನ್ನ ರಚಿಸಲಿದ್ದಾರೆ. ಮತ್ತೆ ಸಿಎಂ ಆಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದರ ಅರ್ಥ 9ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. ಬಿಜೆಪಿಯ ಮೂವರಿಗೆ ನಿತೀಶ್ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗ್ತಾ ಇದೆ. ಅವರು ಕೂಡ ಇವರ ಒಟ್ಟಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆರ್ಜೆಡಿ, ಜೆಡಿಯು, ಕಾಂಗ್ರೆಸ್ ಮತ್ತು ಇತರ ಎಡಪಕ್ಷಗಳೆಲ್ಲರೂ ಕೂಡ ಸೇರ್ಕೊಂಡು ಮಹಾಮೈತ್ರಿಯನ್ನ ಮಾಡಿಕೊಂಡು ಇಲ್ಲಿಯವರೆಗೂ ವಿಧಾನಸಭೆಯನ್ನ ನಡೆಸಲಾಗ್ತಾ ಇತ್ತು. ಈಗ ಸಣ್ಣ ಭಿನ್ನಾಭಿಪ್ರಾಯಗಳು ಕಳೆದ 3 ದಿನಗಳಿಂದಲೂ ಕೂಡ ಗೊಂದಲಗಳು ಏರ್ಪಟ್ಟಿದ್ವು. ಅದರ ಕ್ಲಾರಿಫಿಕೇಶನ್ ಬೆಳಗ್ಗೆ ಅಷ್ಟೇ ಸಿಕ್ತು. ಅಧಿಕೃತವಾಗಿ ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ಮೂಲಕವಾಗಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ರು. ಎಲ್ಲರ ಅಭಿಪ್ರಾಯಗಳನ್ನ ಪಡ್ಕೊಂಡ್ರು. ಎಲ್ಲರೂ ಕೂಡ ಪೂರ್ಣ ಮನಸ್ಸಿನಿಂದ ಈ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವು NDA ಭಾಗವಾಗಿ ಹೋಗೋಣ ಅನ್ನುವಂತಹ ಸಮ್ಮತಿಯನ್ನ ಸೂಚಿಸಿದ್ರ ಬೆನ್ನಲ್ಲೇ ಅವರು ರಾಜ್ಯಪಾಲರಿಗೂ ಹೋಗಿ ಆ ಕುರಿತಾಗಿ ಒಂದು ಪತ್ರವನ್ನ ಸಲ್ಲಿಸಿದ್ರು. ಈಗ ನೂತನ ಸರ್ಕಾರ ರಚನೆಗೆ ಕ್ಷಣಗಣನೆ, ಅದಕ್ಕೆ ಆಗ್ತಾ ಇರತಕ್ಕಂತಹ ತಯಾರಿಗಳನ್ನೆಲ್ಲನೂ ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನಲ್ಲಿ. ಬಿಜೆಪಿಯ ಮೂವರು ಕೂಡ ಸಚಿವರಾಗಿ ಈ ಸಂದರ್ಭದಲ್ಲಿ ಪ್ರಮಾಣವನ್ನ ಸ್ವೀಕಾರ ಮಾಡ್ತಾರೆ. ಬಟ್ ಇನ್ನು ಇಬ್ಬರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬಹುದು, ಅದು ಬಿಜೆಪಿ ಕಡೆಯಿಂದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಇನ್ನಷ್ಟೇ ಅಧಿಕೃತ ಆಗಬೇಕಾಗಿದೆ. ಬಿಹಾರದಲ್ಲಿ ಮಹಾ ಮೈತ್ರಿ ಮುರಿದು ಬೀಳ್ತು. ಅದರ ಬೆನ್ನಲ್ಲೇ ಮತ್ತೊಂದು ಮೈತ್ರಿ ಸರ್ಕಾರ ರಚನೆಗೆ ಕ್ಷಣಗಣನೆ ಎದುರಾಗಿದೆ. ಜೆಡಿಯು ಮತ್ತು ಬಿಜೆಪಿ ಇಬ್ಬರು ಕೂಡ ಜಂಟಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಬಿಹಾರವನ್ನ ಮುನ್ನಡೆಸಲಿದ್ದಾರೆ. ಇದೆಲ್ಲವೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆಗ್ತಾ ಇರತಕ್ಕಂತಹ ತಯಾರಿಗಳು. ನಿತೀಶ್ ಕುಮಾರ್ ಅವರಿಗೆ ರಾಜೀನಾಮೆಯನ್ನ ಕೊಡೋದು, ಮತ್ತೊಂದು ಮೈತ್ರಿಗೆ ಸಾಥ್ ಕೊಡೋದು, ಸರ್ಕಾರವನ್ನ ರಚನೆ ಮಾಡೋದು, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಇದ್ಯಾವುದು ಕೂಡ ಹೊಸದಲ್ಲ. ಆದ ಕಾರಣ ಅವರು ಈಗ 9ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಸೊ ಬೆಳಗ್ಗೆ ಅಷ್ಟೇ ಶಾಸಕಾಂಗ ಪಕ್ಷದ ಸಭೆಯಾದ ನಂತರದಲ್ಲಿ ಅವರು ಬಹಿರಂಗಪಡಿಸಿದ್ರು, ನಾನು ಅಧಿಕೃತವಾಗಿ ಈಗ NDA ಭಾಗವಾಗ್ತಾ ಇದ್ದೀನಿ ಅಂತ. ಬಿಜೆಪಿಯ ಜೊತೆಗೆ ಅವರ ಒಂದು ಒಲವು ಕೂಡ ಇತ್ತು. ಹಿಂದೆಲ್ಲ ಯಾವೆಲ್ಲ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡು ಬಿಜೆಪಿಯಿಂದ ಹೊರಗೆ ಬಂದ್ರು, ಆ ನಂತರದಲ್ಲಿ ಅವರು ಆಶ್ರಯನ ಪಡ್ಕೊಂಡಿದ್ದು RJD, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜೊತೆಗೆ. ಅದಾದ ನಂತರದಲ್ಲಿ ಮತ್ತೆ ಈಗ ಅಪಸ್ವರ ಮೂಡ್ತು. ಅದು ಕೇವಲ 1.5-2 ವರ್ಷಗಳಲ್ಲೇ 2022ರಲ್ಲಿ ಇದೇ ರೀತಿಯಾಗಿ ಬಿಜೆಪಿಯಿಂದ ಅವರು ಹೊರಗೆ ಬಂದಿದ್ರು. ಈಗ ಮತ್ತೆ ಅದೇ ಕೈ ಜೋಡಿಸುವಂತಹ ಮೂಲಕವಾಗಿ ಬಿಜೆಪಿಯ ಸಖ್ಯವನ್ನು ಬೆಳೆಸ್ತಾ ಇದ್ದಾರೆ. RJD ಜೊತೆಗಿನ ಮೈತ್ರಿಗೆ ಗುಡ್ ಬೈ ಹೇಳಿ ಬೆಳಗ್ಗೆ ಅಷ್ಟೇ ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು. ಈಗ ಪುನಃ ಸರ್ಕಾರವನ್ನು ರಚಿಸಲಿಕ್ಕೆ ಅಣಿಯಾಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರನ್ನ ಅವರು ಬೆಳಗ್ಗೆ ಭೇಟಿ ಮಾಡಿ ಹಕ್ಕನ್ನು ಮಂಡನೆ ಮಾಡಿದ್ರು. ಈ ವಿಧಾನಸಭೆಯಲ್ಲಿ 243 ಸದಸ್ಯ ಬಲವಿದೆ. ಅದರಲ್ಲಿ RJD 79, ಬಿಜೆಪಿ 78, JDU 45, ಕಾಂಗ್ರೆಸ್ 19, CPM 12, CPIM ಮತ್ತು CPI ಸೇರಿ ತಲಾ 2, ಹಿಂದೂಸ್ತಾನಿ ಅವಾಮ್ ಮೋರ್ಚಾ 4 ಸ್ಥಾನಗಳನ್ನು ಹೊಂದಿದೆ. ಇನ್ನು AIMIM ಅದು 1 ಸ್ಥಾನವನ್ನು ಪಡೆದಿದ್ರೆ ಇತರೆ 2 ಪಕ್ಷೇತರರ ಒಂದು ಬಲಾಬಲ ಇದೆ. ಸೊ ಬಹುತೇಕ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಅವರಿಗಾದಂತಹ ಒಂದು ಭಿನ್ನತೆ ಅಂದರೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಆದಂತಹ ಒಂದು ಅಪಸ್ವರ, ಅದು ಒಂದು ಕಡೆಯಲ್ಲಿ ಈ ಮೈತ್ರಿ ಮುರಿದು ಬೀಳಲಿಕ್ಕೆ ಕಾರಣ. ಜೊತೆಗೆ RJD ಜೊತೆಗೆ ಅವರ ಒಂದು ತಿಕ್ಕಾಟ ಆಗಿಂದಾಗೆ ಆಗ್ತಾ ಇತ್ತು, ಅದು ಕೂಡ ಈ ಒಂದು ಮೈತ್ರಿ ಮುರಿಲಿಕ್ಕೆ ಕಾರಣವಾಯಿತು. ಬಿಜೆಪಿಯ MLA ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಪಾಟ್ನಾದ ರಾಜಭವನದಲ್ಲಿ ಮುಂದುವರಿತಾ ಇದೆ.